ಓಂ ಶ್ರೀ ಸದ್ಗುರು ಪಾದುಕಾಭ್ಯಾಂ ನಮಃ. ಎಲ್ರಿಗೂ ನಮಸ್ಕಾರ. ಇಂದು ಸೌಂದರ್ಯ ಲಹರಿಯ 12ನೇ ಶ್ಲೋಕವನ್ನು ತಿಳಿದುಕೊಳ್ಳೋಣ. ತ್ವದೀಯಂ ಸೌಂದರ್ಯಂ ತುಹಿನಗಿರಿಕನ್ಯೇ ತುಲಯಿತುಂ ಕವೀಂದ್ರಾಃ ಕಲ್ಪಂತೆ ಕಥಮಪಿ ವಿರಿಂಚಿ ಪ್ರಭೃತಯಃ ಯದಾ ಲೋಕೌತ್ಸುಕ್ಯಾತ್ ಅಮರಲಲನಾಯಾಂತಿ ಮನಸಾ ತಪೋಭಿರ್ದುಷ್ಪ್ರಾಪಾಮಪಿ ಗಿರಿಶಸಾಯುಜ್ಯ ಪದವೀಂ. ತ್ವದೀಯಂ ಸೌಂದರ್ಯಂ ತುಹಿನಗಿರಿಕನ್ಯೇ ತುಲಯಿತುಂ ಕವೀಂದ್ರಾಃ ಕಲ್ಪಂತೆ ಕಥಮಪಿ ವಿರಿಂಚಿ ಪ್ರಭೃತಯಃ ಯದಾ ಲೋಕೌತ್ಸುಕ್ಯಾತ್ ಅಮರಲಲನಾಯಾಂತಿ ಮನಸಾ ತಪೋಭಿರ್ದುಷ್ಪ್ರಾಪಾಮಪಿ ಗಿರಿಶಸಾಯುಜ್ಯ ಪದವೀಂ. ತ್ವದೀಯಂ ಸೌಂದರ್ಯಂ ತುಹಿನಗಿರಿಕನ್ಯೇ ತುಲಯಿತುಂ ಕವೀಂದ್ರಾಃ ಕಲ್ಪಂತೆ ಕಥಮಪಿ ವಿರಿಂಚಿ ಪ್ರಭೃತಯಃ ಯದಾ ಲೋಕೌತ್ಸುಕ್ಯಾತ್ ಅಮರಲಲನಾಯಾಂತಿ ಮನಸಾ ತಪೋಭಿರ್ದುಷ್ಪ್ರಾಪಾಮಪಿ ಗಿರಿಶಸಾಯುಜ್ಯ ಪದವೀಂ. ಈ ಶ್ಲೋಕದಲ್ಲಿ ಭಗವತ್ಪಾದರು ದೇವಿಯ ಸೌಂದರ್ಯದ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಈ ಸ್ತೋತ್ರದ ಲಕ್ಷಣ ಬಂದು ಸ್ತುತಿ. ಏನು ಹೇಳ್ತಾರಪ್ಪ, ಹೇಗೆ ವರ್ಣನೆ ಮಾಡ್ತಾ ಇದ್ದಾರೆ ಆ ತಾಯಿನ ಅಂತಂದರೆ, ತುಹಿನಗಿರಿ ಕನ್ಯೆ, ಹಿಮಗಿರಿ ಪುತ್ರಿಯೇ, ತ್ವದೀಯಂ ಸೌಂದರ್ಯಂ, ನಿನ್ನ ಶರೀರದ ಲಾವಣ್ಯವನ್ನು ತುಲಯಿತುಂ ವರ್ಣಿಸಲು ವಿರಿಂಚಿ ಪ್ರಭೃತಯಃ ಬ್ರಹ್ಮನೇ ಮೊದಲಾದ ಕವೀಂದ್ರಾಃ ಶ್ರೇಷ್ಠ ವಿದ್ವಾಂಸರು ಕಥಮಪಿ ಹೇಗೆ ತಾನೇ ಕಲ್ಪಂತೆ ಸಮರ್ಥರಾಗ್ತಾರೆ. ಅಮ್ಮ ಹಿಮವಂತನ ಮಗಳೇ, ಪಾರ್ವತಿಯೇ, ನಿನ್ನ ಶರೀರದ ಸೌಂದರ್ಯವನ್ನು ಲಾವಣ್ಯವನ್ನು ವರ್ಣಿಸಲಿಕ್ಕೆ ಬ್ರಹ್ಮನೇ ಮೊದಲಾದ ಶ್ರೇಷ್ಠ ವಿದ್ವಾಂಸರುಗಳು ಕೂಡ ಸಮರ್ಥರಾಗೋದಿಲ್ಲ. ಅವ್ರಿಗೆ ಕೂಡ ಸಾಧ್ಯ ಇಲ್ಲ ನಿನ್ನನ್ನು ವರ್ಣಿಸಲಿಕ್ಕೆ. ಅಂತಹ ಅದ್ಭುತವಾದ ಸೌಂದರ್ಯ ರಾಶಿ ನಿನ್ನದು. ಅಮರಲಲನಾಹ, ಅಮರ ಸ್ತ್ರೀಯರು, ದೇವಸ್ತ್ರೀಯರು, ಆ ಲೌಕೌತ್ಸುಕ್ಯಾತ್, ನಿನ್ನ ಸೌಂದರ್ಯವನ್ನು ನೋಡುವ ಔತ್ಸುಕ್ಯವನ್ನು ಹೊಂದಿ, ತಪೋಭಿಹಿ, ತಪಸ್ಸುಗಳಿಂದಲೂ, ದುಷ್ಪ್ರಾಪಾಂ, ಹೊಂದಲು ಅಶಕ್ಯವಾದ ಗಿರಿಶ ಸಾಯುಜ್ಯ ಪದವೀಂ, ಶಿವನ ಸಾಯುಜ್ಯ ರೂಪವಾದ ಪದವಿಯನ್ನು ಮನಸಾ, ಅಂತಃಕರಣದಿಂದ ಯಾಂತಿ, ಹೊಂದುತ್ತಾರೆ. ಭಗವತಿಯ ಸೌಂದರ್ಯವನ್ನು ಬ್ರಹ್ಮನ್ಗಾಗಲಿ ಯಾವ ಕವಿಗೆ ಆಗಲಿ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವಳಿಗೆ ಸದೃಶವಾಗಿರ್ತಕ್ಕಂಥ, ಅವಳನ್ನು ಹೋಲಿಸಲಿಕ್ಕೆ ಬೇರೆ ಯಾವುದಾದ್ರೂ ಒಂದು ವಸ್ತುವನ್ನು ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಂತಹ ಅತುಲ್ಯವಾಗಿರ್ತಕ್ಕಂತಹ, ಅತಿಶಯವಾಗಿರ್ತಕ್ಕಂತಹ ಸೌಂದರ್ಯ ರಾಶಿ ಆ ಅಮ್ಮನವರದು. ಯಾಕೆಂದರೆ ಭಗವತಿಗೆ ಸದೃಶವಾಗಿರ್ತಕ್ಕಂತಹ, ಭಗವತಿಯನ್ನು ಹೋಲಿಸಲಿಕ್ಕೆ ಆಗ್ತಕ್ಕಂತಹ ಸುಂದರವಾದ ವಸ್ತು ಮತ್ತೊಂದೇ ಇಲ್ಲ. ಅವಳು
ಅನುಪಮ ಸೌಂದರ್ಯ ರಾಶಿ, ಅವಳಿಗೆ ಅದ್ವಿತೀಯ ಸುಂದರಿ, ಅವಳನ್ನು ಹೋಲಿಸ್ಲಿಕ್ಕೆ ಇನ್ನೊಂದು ವಸ್ತುವೇ ಇಲ್ಲ, ಇನ್ನೊಂದು ಜೀವಿಯೇ ಇಲ್ಲ, ಅಂಥ ಸೌಂದರ್ಯ ರಾಶಿ ಅಮ್ಮನವರದು. ಅಮರ ಸ್ತ್ರೀಯರು, ದೇವತಾ ಸ್ತ್ರೀಯರು ಕೂಡ ಭಗವತಿಯ ಸೌಂದರ್ಯವನ್ನು ನೋಡೋದಕ್ಕೆ ಯಾರಿಗೂ ತಿಳಿಯದೆ, ಶಿವನಿಗೆ ಮಾತ್ರ ತಿಳಿಯೋ ಹಾಗೆ ದೇವಿಯ ಸೌಂದರ್ಯದ ವಿಷಯದಲ್ಲಿ ದುರ್ಲಭನಾದ ಶಿವನ ಸಾಯುಜ್ಯವನ್ನು ಮನಸ್ಸಿನಿಂದಲೇ ಪಡಿತಾರೆ, ಹೇಗಾದರೂ ತಿಳ್ಕೊಳ್ಬೇಕು ಅಂತ. ಲೋಕದಲ್ಲಿ ಎಲ್ಲಿಯೂ ಕೂಡ ಭಗವತಿಗೆ ಸದೃಶವಾಗಿರ್ತಕ್ಕಂತಹ, ಭಗವತಿಯನ್ನು ಹೋಲ್ತಕ್ಕಂತಹ ವಸ್ತು ಒಂದೂ ಇಲ್ಲ, ಮತ್ತೊಂದಿಲ್ಲ. ಭಗವತಿಯೇ ಸದೃಶಳಾದವಳು, ಅವಳಿಗೆ ಅವಳೇ ಸಾಟಿ, ಇನ್ಯಾರೂ ಅವಳ ರೂಪವನ್ನು ಖಂಡಿತವಾಗಲೂ ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಈ ಅನುಪಮವಾಗಿರ್ತಕ್ಕಂತಹ, ರಹಸ್ಯವಾಗಿರ್ತಕ್ಕಂತಹ ದೇವಿಯ ಸೌಂದರ್ಯವನ್ನು ನೋಡಿ ಅಮರ ಸ್ತ್ರೀಯರು ದೇವಿಯನ್ನು ಆರಾಧಿಸುವುದರ ಮೂಲಕ ಅತಿ ದುರ್ಗಮವಾಗಿರ್ತಕ್ಕಂತಹ ಪರಮಾನಂದ ಅಂತಕ್ಕಂತಹ ಸೌಂದರ್ಯ ನಿಧಿಯ ತಾಣವನ್ನು ಹೊಂದ್ತಾರೆ. ಭಗವತ್ಪಾದರು ದೇವಿಯ ಸದಾ ಧ್ಯಾನದಿಂದ ಮೋಕ್ಷ ಸಾಧ್ಯ, ಯಾವಾಗಲೂ ಆ ಅಮ್ಮನವರನ್ನು ಧ್ಯಾನಿಸ್ತಾ ಇದ್ದರೆ, ಅಮ್ಮನವರನ್ನು ಕಣ್ಣಲ್ಲಿ ತುಂಬಿಕೊಂಡು ಧ್ಯಾನ ಮಾಡ್ತಾ ಇದ್ದರೆ, ಆ ಅಮ್ಮನವರ ಸೌಂದರ್ಯವನ್ನು ಕಣ್ತುಂಬಿಸಿಕೊಂಡು ಧ್ಯಾನ ಮಾಡ್ತಾ ಇದ್ದರೆ ಮೋಕ್ಷ ಡೆಫಿನೆಟಾಗಿ ಸಿಗುತ್ತೆ ಅನ್ನೋದನ್ನು ಆ ಶಂಕರ ಭಗವತ್ಪಾದರು ಈ ಭಾವನೆಯೊಂದಿಗೆ ಸೌಂದರ್ಯ ಲಹರಿಯ 12ನೇ ಪುಷ್ಪವನ್ನು ಅಮ್ಮನವರಿಗೆ ಸಮರ್ಪಿಸ್ತಾ ಇದ್ದಾರೆ. ಈ ಶ್ಲೋಕದಿಂದ ವಾಕ್ಸಿದ್ಧಿ ಆಗುತ್ತೆ. ನೋಡಿ, ಎಷ್ಟೊಂದು ಜನಕ್ಕೆ ವಿಷಯಗಳು ಗೊತ್ತಿರುತ್ತೆ, ಆದರೆ ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಅವರಿಗೆ ವರ್ಡ್ಸ್ಗಳೇ ಬರೋದಿಲ್ಲ, ಸರಿಯಾಗಿ ಫ್ಲೂಯೆಂಟಾಗಿ ಮಾತನಾಡಲಿಕ್ಕಾಗೋದಿಲ್ಲ, ಬರೀತಾರೆ ಆದರೆ ಹೇಳಲಿಕ್ಕಾಗೋದಿಲ್ಲ. ಈ ಶ್ಲೋಕವನ್ನು ಅಭ್ಯಾಸ ಮಾಡೋದ್ರಿಂದ, ಪ್ರತಿನಿತ್ಯ ಪಠಿಸೋದ್ರಿಂದ ಕವಿತ್ವ ಸಿದ್ಧಿ, ವಾಕ್ಸಿದ್ಧಿ ಉಂಟಾಗತ್ತೆ. ಜಗದಂಬಾರ್ಪಣಮಸ್ತು.